ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೇಷಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತರಕಾರಿ ಪಲಾವ್. ತರಕಾರಿ ಪಲಾವ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ತರಕಾರಿ ಪಲಾವ್ನ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಮನೆಯಲ್ಲಿ ನಾರ್ಮಲಾಗಿ ಯೂಸ್ ಮಾಡೋವಂಥ ಅಕ್ಕಿನ 1 ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಇವಾಗ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪು ಬಾಸುಮತಿ ರೈಸ್ನ ಸೇರಿಸಿ 2ರಿಂದ 3 ಸಲ ವಾಶ್ ಮಾಡಿ ಒಂದು 15ರಿಂದ 20 ನಿಮಿಷ ನೆನೆಯೋಕೆ ಇಡ್ತಾಯಿದ್ದೀನಿ. ಅಕ್ಕಿನ ನೆನೆಸೋದ್ರಿಂದ ಪಲಾವ್ ತುಂಬ ಸಾಫ್ಟಾಗಿ ಮತ್ತು ಉದ್ದುದ್ರಾಗಿ ಬರುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು 2 ಇಂಚಷ್ಟು ಶುಂಠಿ, ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ ಸೊಪ್ಪನ್ನ ಸೇರಿಸ್ತಾಯಿದ್ದೀನಿ. ಇವಾಗ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ನಾನಿಲ್ಲಿ 3 ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 3ರಿಂದ 4 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆನ ಸೇರಿಸಿ ಇವಾಗ ಹೋಲ್ ಪಲಾವ್ ಮಸಾಲಾನ ಸೇರಿಸ್ತಾಯಿದ್ದೀನಿ. ಮಸಾಲ ಸೇರಿಸಿ ಒಂದು 15ರಿಂದ 20 ಸೆಕೆಂಡು ಫ್ರೈ ಮಾಡ್ಕೊಳ್ಳಿ. ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮೀಡಿಯಮ್ ಸೈಜ್ 2 ಈರುಳ್ಳಿನ ಉದ್ದುದ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪಲಾವ್ ಆಗುತ್ತೆ. ಇವಾಗ 2 ಮೀಡಿಯಮ್ ಸೈಜ್ದು 2 ಟೊಮೊಟೊನೂ ಸಹ ಸೇರಿಸ್ಕೊತಾ ಇದ್ದೀನಿ. 2 ಟೊಮೊಟೊನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನೂ ಕೂಡ ಸ್ವಲ್ಪ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲು, ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನ ಸೇರಿಸ್ಕೊಂಡು ತುಂಬ ಟೇಸ್ಟಿಯಾಗಿ ಈ ಪಲಾವ್ನ ಮಾಡ್ಕೋಬೋದು. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಕೊಂಡಿದ್ದಲ್ಲ ಆ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಪೇಸ್ಟ್ನ ಸೇರಿಸಿ ಅದರಲ್ಲಿರುವಂತಹ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ, ಅಕಸ್ಮಾತ್ ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೆ ಆ ತರಕಾರಿನ ಸೇರಿಸಿ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ನವಲ್ಕೋಸು ಮತ್ತು ಆಲೂಗೆಡ್ಡೆನ ಸೇರಿಸ್ಕೊಂಡಿದ್ದೀನಿ. ಬಟಾಣಿ ಇದ್ದರೆ ಬಟಾಣಿ ಸಹ ಸೇರಿಸ್ಕೊಂಡು ಮಾಡ್ಕೋಬೋದು. ಇವಾಗ ಎಲ್ಲ ತರಕಾರಿನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವು ತುಂಬ ಟೇಸ್ಟಿಯಾಗಿ ಬರುತ್ತೆ. ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನಿಲ್ಲಿ ಒಂದು 3ರಿಂದ 4 ಸ್ಪೂನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರನ್ನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು 15ರಿಂದ 20 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಇವಾಗ ಖಾರಕ್ಕೆ ನಾನು 3 ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬರೀ ಹಸಿಮೆಣಸಿನ್ಕಾಯಿ ಬೇಕು ಅಂದರೂ ಸೇರಿಸ್ಕೋಬೋದು, ಅಥವಾ ಬರೀ ಖಾರದ ಪುಡಿ ಬೇಕು ಅಂದರೂ ಸೇರಿಸ್ಕೋಬೋದು. ಇವಾಗ ಇಲ್ಲಿ ಸ್ವಲ್ಪ ಅರಿಶಿನ ಸಹ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿ ಮಸಾಲ ಎಲ್ಲ ಒಂದಕ್ಕೊಂದು ಬೆರೆತು ಸ್ವಲ್ಪ ಬೆಂದಿದೆ. ಇವಾಗ ತೊಳೆದು ನೆನೆಸಿಟ್ಟಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿನ ಸೇರಿಸ್ಕೊಂಡು ನಿಧಾನವಾಗಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಅಕ್ಕಿ ಜಾಸ್ತಿ ಮಿಕ್ಸ್ ಮಾಡೋದ್ರಿಂದ ಅಕ್ಕಿ ಎಲ್ಲ ಕಟ್ಟಾಗಿ ಅನ್ನ ನುಚ್ಚುನುಚ್ಚಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಲೋಟ ಅಕ್ಕಿಗೆ 2 ಕಪ್ ನೀರನ್ನ ಒಂದು ಪಾತ್ರೆಯಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ನೀವು 1.5 ಲೋಟ ಅಕ್ಕಿಗೆ 3 ಕಪ್ಪು ನೀರನ್ನ ಸೇರಿಸಿ ಮಾಡ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ರುದ್ರಾಗಿರಬೇಕು ಅಂತ ಹೇಳಿ 2 ಕಪ್ ನೀರನ್ನ ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಇಲ್ಲಿ ಖಾರ ಉಪ್ಪನ್ನ ಚೆಕ್ ಮಾಡಿ ಮತ್ತೆ ಸೇರಿಸ್ಕೋಬೋದು. ಈ ಜಾಗದಲ್ಲಿ ನೀವು ಬೇಕಂದರೆ 1 ಸ್ಪೂನ್ ತುಪ್ಪನೂ ಸಹ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಪಲಾವು. ನೋಡಿ, 1-2 ಕುದಿ ಚೆನ್ನಾಗಿ ಕುದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತಗೋತಾ ಇದ್ದೀನಿ. 2 ವಿಷಲ್ ತೆಗೆದಿದ್ದಾದಮೇಲೆ ಇವಾಗ ಕುಕ್ಕರ್ ಆರಿದೆ. ಇವಾಗ ನೋಡಿ, ತುಂಬ ರುಚಿಯಾಗಿರುವಂತಹ, ತುಂಬ ಟೇಸ್ಟಿಯಾಗಿರುವಂತಹ ಪಲಾವ್ ರೆಡಿಯಾಗಿದೆ. ವೆಜಿಟೇಬಲ್ ಪಲಾವ್ ರೆಡಿ. ತುಂಬ ಸಿಂಪಲ್ ಕೂಡ.
ತುಂಬ ಈಸಿಯಾಗಿ ತಿನ್ನಬೇಕು ಅನ್ನಿಸ್ದಾಗ ತುಂಬ ಕಡಿಮೆ ಸಮಯದಲ್ಲಿ ಈ ಪಲಾವ್ನ ಮಾಡ್ಕೋಬೋದು. ನೋಡಿ ತಳ ಒಂಚೂರು ಸೀದಿಲ್ಲ. ಪಲಾವ್ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ನೋಡಿದ್ರಲ್ಲ. ಈ ಪಲಾವ್ ನಿಮಗಿಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾವ್ದಾರ ರೆಸಿಪಿ ಬೇಕಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.